ಮಗಳೇ, ಶಾಂತಮ್ಮ, ಬೇಗ ಬರ್ರಿ. ಪೂಜೆ ಟೈಮ್ ಆಗಕ್ಕಿಲ್ವಾ? ಎಷ್ಟೊತ್ತಾಯ್ತು? ಕಾರ್ಗೆಲ್ಲ ಹೂವು ಹಾಕಿ ಹೂವು ಎಲ್ಲ ಒಣಗೋಯ್ತಾಯ್ತು ಆಗ್ಲೇ ನೀಯ. ನೀವಿನ್ನೂ ನಿಧಾನಕ್ಕೆ ಬಂದ್ರೆ ಅಲ್ಲಿ ಪೂಜೆಗೆಲ್ಲ ಮುಹೂರ್ತನೇ ನೀ ಮುಗ್ದೋಗಿರ್ತದೆ, ಒಳ್ಳೆ ಮುಹೂರ್ತ. ಅಯ್ಯೋ ಅಯ್ಯೋ, ಸತ್ ರೆಡಿ ಆಯ್ತಿರೋ ನೀವಂತೂ. ಆಶಾ, ಸರ್ನ ಬಾಮ್ಮ. ಅಯ್ಯೋ, ಇನ್ನೇನು ರೆಡಿ ಐತೆ? ಏನಿದೆ ದೊಡ್ಡ ಹಬ್ಬನೇ. ಹಂಗೆ ಕಾರು ಪೂಜೆ ಮಾಡಕ್ಕೆ ಯಾ ಪಟ್ಟಿ ನಿಧಾನ ಮಾಡ್ತೀಗ ನೋಡಿ ನೀನಂತೂ. ಬಾ ಬಾ ಸರ್ನ ಬಾ. ಅಲ್ಲ ಕಣಮ್ಮಿ, ತಡ ಆಯ್ತದ ಪೂಜೆ ಮಾಡೋಣ ಅಂದ್ರೆ ನೋಡಿ ಎಷ್ಟು ನಿಧಾನ ಮಾಡ್ತೀರಾ ನೀವು. ಇಲ್ಲಕ್ಕ, ನಾನೀಗ ಇವನನ್ನ ರೆಡಿ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಯ್ತು ಅಷ್ಟೇನೆ. ಇನ್ನೇನು ಇನ್ನೂ ಟೈಮ್ ಐತಲ್ಲ. ಎಷ್ಟು ಗಂಟೆಗೆ ಹೇಳಿರೋದು? ಸಂಜೆ ಗಂಟ ಮಾಡ್ಬೋದಲ್ಲ ಪೂಜೆ, ಏನಾಗಕ್ಕಿಲ್ಲ ಸುಮ್ಕಿರು. ಸಂಜೆ ತನಕನೂ ಮಾಡ್ಬೋದು. ನಮ್ಮ ಅಮ್ಮಂಗೆ ಆತರ ಎಲ್ರಿಗೂ ಹೇಳ್ಬಿಡ್ಬೇಕಲ್ಲ. ನಮ್ಮ ಅಮ್ಮಂಗೆ ಇವಾಗ ಊರೆಲ್ಲ ಓಡಾಡ್ಬಿಟ್ಟು ನಮ್ಮ ಅಮ್ಮಂಗೆ ಕಾರ್ ಅಂತ ಹೇಳ್ಬೇಕಲ್ಲ. ಅದಕ್ಕೆ ನಮ್ಮ ಅಮ್ಮಂಗೆ ಶಾನೆ ಖುಷಿ. ಈ ಫೋಟೋ ಎಲ್ಲ ಹಾಕ್ಬೇಕಲ್ಲ ಅಂತ ಅಲ್ವೇನಮ್ಮ. ಸುಮ್ಕಿರೆ, ಹೆಂಗ್ ಹೇಳ್ತಾಳೆ ಅಂದ್ರೆ ಏನು ಇವಳಿಗೇನು ಆಸೆ ನೆನೆಯೇ ಇಲ್ಲ. ಎಲ್ರಿಗೂ ತೋರ್ಸೋದ್ ಬೇಡವೇನು? ನಾವ್ ಎಂತ ಕಾರ್ ತಗೊಂಡಿದೀವಿ, ಹೆಂಗೈತ್ ನಮ್ ಕಾರು ಅಂತ ಹೇಳ್ಬಿಟ್ಟು ಮದ್ದೆಲ್ಲ ಗುಡಿಸ್ಲನಾಗಿದ್ ಭಿಕ್ಷೆ ಎತ್ಬೇಕಾರೆ ಊರ್ ಜನ ಎಲ್ಲ ಆಡ್ಕೊತಾ ಇದ್ರು ನಮ್ಮನ್ನ. ಅವಾಗಿಂದ ನಾವು ಬಾಳ್ ತೋರಿಸ್ತಿಲ್ವೇ ನಾವು? ಎಷ್ಟು ಕಷ್ಟಪಟ್ಟಿದೀವಿ ನಾವು ಜೀವನದಾಗೆ. ಈಗ ನೋಡ್ಲಿ ಅಲ್ಲಿ ಜನ ನಾವು ತಗೊಂಡಿದೀವಿ ಅಂತ. ಮನೆ ಆಯ್ತೈತೆ, ಈ ಕಾರ್ ತಗೊಂಡಿದೀವಿ ನೋಡ್ಕೊಂಡು ಉರ್ಕೊಳ್ಳೋರೆಲ್ಲ ಉರ್ಕೊಂಡ್ಲಿ ಬಿಡೆ. ಫೋಟೋ ಹಾಕದ್ರ ತಪ್ಪೇನೆ ಐತೆ? ಅವಾಗ ನಾವು ಗುಡಿಸ್ಲನಾಗಿದ್ದಾಗ ಯಾರನ್ನ ಬಂದ್ಬಿಟ್ಟು ನಮ್ ಕಷ್ಟ ಅಂತ ಹೇಳ್ಬಿಟ್ಟು ಏನಾರ ಕಷ್ಟಕ್ಕಾದ್ರೇನೆ ಇಲ್ಲ ತಾನೇ? ನೋಡು, ಶಾಂತಮ್ಮ, ಅವಳು ಮಂಗಳಾರತಿ ತಟ್ಟೆ ಎತ್ಕೊಬಿಟ್ಟು ಬಂದು ಹಂಗೇನಿಯಾ ಕೊಡು. ಹಂಗೆ ಮಂಗಳಾರತಿ ಒಂದು ಮಾಡ್ಬಿಡ್ಲಿ. ಇನ್ನೇ ಸ್ವೀಟು ಪಾಠ ಹೊಂಚೋದೊಂದೇ ತಾನೇ, ಹೊಂಚ್ಕೊಂಡ್ರಾಯ್ತು. ನೋಡ್ದಾರಲ್ಲ ಉರ್ಕೊಂಡ್ಲೇಬೇಕು ಅಂತಾನೇನಿಯಾ. ನಮ್ಮೂರಾಗೇನಿಯಾ ಯಾರು ತಗೊಂಡಿರ್ಬಾರ್ದು ಅಂತ ಕಾರಣ ಹುಡುಗ್ಬಿಟ್ಟು ತಗೊಬಿಟ್ಟು ಬರ್ತಿರೋದು. ಗೊತ್ತು ಬಿಡಮ್ಮ, ನಾನೇನು ಬೇಜಾರು ಮಾಡ್ಕೊಂತ ಇಲ್ಲ, ನನಗೂ ಗೊತ್ತು ಬಿಡು. ಯಾಕೆ ತಲೆ ಕೆಡಿಸ್ಕೊಂತೀಯ? ಅಷ್ಟಕ್ಕೇನೆ ಸುಮ್ಮನೆ ತಮಾಷ್ಕಂದೆ ನಾನು. ನನಗೇನು ಆಸೆ ಇಲ್ವಾ ನಮ್ಮ ಕಾರು ಅಂತ ಹೇಳಿದ್ರೆ ಎಲ್ರಿಗೂ ಉರಿಸ್ಬೇಕು ಅಂತ ನನಗೂ ಶಾನೆ ಆಸೆ ಐತೆ ನಿನಗಿನ್ನ. ನಾನು ಫೋಟೋ ತೆಗ್ದಿವಾಗ ಎಲ್ಲ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ಗೆಲ್ಲ ಆಗ್ತಾ ಇರೋದೇನೆ ನೋಡಿ ಹೊಟ್ಟೆ ಉರ್ಕೊಂಡು ಸಾಯ್ಲಿ ಅಂತ ಹೇಳ್ಬಿಟ್ಟು. ಸರಿ ಸರಿ ಬರ್ರಿ, ತಟ್ಟೆ ತಗೊಬಿಟ್ಟು ಬರ್ತೀನಿ ಮಂಗಳಾರತಿದು. ಪೂಜೆ ಮಾಡ್ಬಿಟ್ಟು ಹಾಗೆ ದೇವಸ್ಥಾನಕ್ಕೆ ಬೇರೆ ಹೋಗ್ಬಿಟ್ಟು ಬರ್ಬೇಕಲ್ಲ, ಹೋಗ್ಬಿಟ್ಟು ಬರೋಣ. ನಡೀರಿ. ಸರಿ ಸರಿ ಬರ್ರಿ, ಹೋಗೋಣ. ಓ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ನಮಸ್ತೆ ಸು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ನಾರಾಯಣಿ ನಮಸ್ತುತೆ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪಥೇ ನಮಸ್ತೆ ನಮಃ. ಅಪ್ಪ ಸ್ವಾಮಿ, ಹೊಸ ಕಾರ್ ತಗೊಬಿಟ್ಟು ಬಂತೀವಿ. ಎಲ್ಲನೂ ದಯವಿಟ್ಟು ಒಳ್ಳೇದು ಮಾಡು ತಂದೆ. ದಯವಿಟ್ಟು ಏನು ತೊಂದರೆ ಆಗದಿದ್ದಂಗೆ ಕಾರಂತೂ ಚೆನ್ನಾಗಿರಬೇಕು, ಚೆನ್ನಾಗಂತೂ ಓಡಾಡಿಸ್ಕೊಂಡು ನಾವು ಇರಬೇಕು. ಆ ಥರ ಆಶೀರ್ವಾದ ಮಾಡು ತಂದೆ. ಕಣ್ಣು ಮಾತ್ರ ಹಂಗೆ ಕುಕ್ತದೆ, ಕಲರ್ ಮಾತ್ರನೂ ಭಾಳ ಸಂದಕೈತೆ. ಈ ರೆಡ್ಡು ಬ್ಲಾಕು ಕಾಂಬಿನೇಷನ್ ಐತೆ ನೋಡು. ಏನೇ ಏಳು ಶಾರ್ದಿ, ನೀನು ಸೆಲೆಕ್ಷನ್ ಸೂಪರಾಗಿ ಐತೆ ಬಿಡು. ರೆಡ್ಡು ಬ್ಲಾಕ್ ಅಂತೂ ಹಂಗೆ ಕಾಣಿಸ್ತೈತೆ. ಕರ್ಗಿರೋದು ಆಗ್ಬರಕ್ಕಿಲ್ಲ ಅಂತ ಹೇಳಿ ಆತಗೆ ಹೆಂಗೋ ಬೇರೆ ಕಲರೇ ತಗೊಬಿಟ್ವಲ್ಲ ನೋಡ್ಬಿಟ್ಟು. ಸಂದಕೈತೆ. ಅಮ್ಮ, ಎಲ್ಲರೂ ಮಂಗಳಾರತಿ ತಗೊಳ್ಳಿ. ಕಾರ್ ಅಂತೂ ನಾನೇ ಓಡಿಸ್ತೀನಿ. ಈಗ ನಾನು ಕಾರ್ ಡ್ರೈವಿಂಗ್ ಹೋಗಿ ಚೆನ್ನಾಗಿ ಕಲ್ತಿದ್ದೀನಲ್ಲ, ಇದನ್ನ ಓಡಿಸ್ಕೊಂಡು ಹೋಯ್ತಾ ಇದ್ರೆ ಕುಂತ್ಕೊಬರ್ರಿ ಎಲ್ಲರೂ ಕರ್ಕೊಂಡು ಜಾಮ್ ಅಂತ ಕರ್ಕೊಂಡು ಟ್ರಿಪ್ ಎಲ್ಲ ಓಡಿಸ್ಕೊಬಿಟ್ಟು ಬರ್ತೀನಿ. ನನಗೆ ಕಾರ್ ಅಂದರೆ ಬಲ್ ಇಷ್ಟ, ಮಹೀಂದ್ರ. ಅದಕ್ಕೆ ನೀನು ತಗೊಂಡಿದ್ದು. ಹೆಂಗೆ ಮನೆ ಮುಂದೆ ನಿಂತಿದ್ರಂತೂ ಎಲ್ಲರೂ ತಲೆ ಕೆಡಿಸ್ಕೊಬಿಡ್ಬೇಕು ಹಂಗೈತಿ ಅಲ್ವೇ? ಎಲ್ಲ ನಿನ್ನ ಕಾಲ್ಗುಣ, ನಿನ್ನ ಮನಸ್ಸಿನ ಗುಣನೇ ಕಣಮ್ಮ. ಹೆಂಗೋ ಅತ್ತಾಗೆಲ್ಲನೂ ನಿಭಾಯಿಸ್ಕೊಂಡು ಹೆಂಗೋ ಹೋಯ್ತಿದ್ಯಲ್ಲ. ನಮ್ಮ ಮನೆಗೆ ನೀನು ಕಾರಾಗಿರು ನಿಮ್ಮ ಅಪ್ಪಂಗೂ ಅರ್ಧಂಬರ್ಧ ಓಡ್ಸಕ್ಕೆ ಬರ್ತೈತೆ. ನೀನು ಧೈರ್ಯವಾಗಿ ಕಲ್ತ್ಕೊಂಡು ಏನೋ ಸಾಧನೆ ಮಾಡ್ತಿದ್ಯಲ್ಲ, ಅಷ್ಟೇ ಸಾಕು ಹೇಳು. ಕೊಡು ಮಂಗಳಾರತಿ ತಟ್ಟೆ ಈ ಕಡೆ ಕೊಡು. ಹೋಗು, ಕಾರ ಕುಂತ್ಕೊಂಡು ಓಡಿಸ್ ನಡಿ. ಓಹೋ ಶಾರದಿ, ಇದೇನಿದು? ನಿಮ್ದೇನೇ ನೀವು ಹೊಸ ಕಾರು? ಕಣಕ್ಕ, ನಮ್ದೇನೇ ಹೊಸ ಕಾರು. ನೆನ್ನೆ ತಗೊಬಿಟ್ಟು ಬಂದಲ್ಲ. ನೆನ್ನೆ ಈ ಬರೋಷ್ಟೊತ್ತಿಗೆ ಮಂತಕ್ಕೆ ಬರೋಷ್ಟೊತ್ತಿಗೆ 10 ಗಂಟೆ ಆಗಿತ್ತು ಹೇಳಿ ರಾತ್ರಿ. ಯಾರು ನೀವು ನೋಡಿರಕ್ಕಿಲ್ಲ. ಬೆಳಿಗ್ಗೆ ಒಂದು 10-11 ಗಂಟೆಗೆ ತಗೊಂಡು ಹಂಗೆ ದೇವಸ್ಥಾನ ಹಂಗೆ ಹಿಂಗೆ ಅಂತ ಗೊರವನಹಳ್ಳಿ, ಆಮೇಲೆ ಗಣೇಶನ ದೇವಸ್ಥಾನ ಎಲ್ಲ ಓಡಾಡಬೇಕಿತ್ತಲ್ಲ. ಎಲ್ಲ ಓಡಾಡಿ ಪೂಜೆ ಮಾಡಿಸ್ಕೊಂಡು ಆ ಕಡೆ ಈ ಕಡೆಯಿಂದ ಓಡಾಡಿಸ್ಕೊಂಡು ಬರೋಷ್ಟೊತ್ತಿಗೆ ರಾತ್ರಿ 10 ಗಂಟೆ ಆಗಿತ್ತು. ಎಲ್ಲರೂ ಮನೆ ಕಂಡಿದ್ರ. ಅವಾಗ ತಂದು ಸದ್ದಿಲ್ದಾಗ ನಿಧಾನಕ್ಕೆ ನಿಲ್ಲಿಸಿದ್ವಿ. ಇವತ್ತು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ. ಹೌದೇನು? ನನಗೇನೋ ಶಬ್ದ ಆಯ್ತು ರಾತ್ರಿ. ಅದೇ ಕಾರ್ದೇನಿಯಾ ಅಂತ ಗೊತ್ತಿರಲಿಲ್ಲ. ಅಯ್ಯೋ ನಮ್ಮಿ, ಇಂಥದ್ದು ಅಡ್ಕಾರ್ ತಗೊಬಿಟ್ಟು ಬಂದಿದ್ದೀರಾ? ಏನೊಂದು 10 ಲಕ್ಷ? ಓಹೋ, 10 ಲಕ್ಷಕ್ಕೆ ಯಾರು ಅರ್ಜಿ ಕೊಡ್ತಾರೆ ನಿಮಗೆ? 25 ಲಕ್ಷ ಕಾರು. ಹೆಂಗೈತೆ ಕಾರು? ಹೋಗಳ ಸಂದಕೈತಿ. 25 ಲಕ್ಷವೇ? ಹೋಗತ್ತಾಗೆ. ನಮ್ಮಿ, ಊರಾಗೇನು ಇಷ್ಟು ಗಾತ್ರದ ಕಾರ್ ಯಾವುದೂ ಇಲ್ಲ. ಅಂಥ ಕಾರ್ ತಂದುಬಿಟ್ಟಿದ್ದೀರಲ್ಲ. ಅದು ಕೇಳ್ತಿದ್ದಂಗೆ ಯಾರಿಗೂ ಗೊತ್ತೇ ಇಲ್ಲ ನೀವು ತಂದಿರೋದು. ಭಾಳ ಸಂದಕೈತೆ. ನಾನು ಅದೇ ಏನಪ್ಪ ಟ್ರ್ಯಾಕ್ಟರ್ ಗೀಕ್ಟ್ರ್ ಏನಾರು ತಗೊಬಿಟ್ಟು ಬಂದ್ರ ಏನು ಕೆಂಪು ಕಾಣಿಸ್ತಾ ಐತಿ ಅಂತ ಹೇಳ್ಬಿಟ್ಟು ಹಿಂಗೆ ಬಂದೆ ನೋಡೋಣ ಅಂತ. ಹೆಂಗೋ ಕಣವ ಸಂದಕೈತಿ. ಯೋಸೊಂದು ಜನ ಕುಂತ್ಕೊಂಡು ಹೋಗ್ಬೋದಲ್ವೇ? ಪರವಾಗಿಲ್ಲ. ಹೆಂಗೋ ಅತ್ತಾಗೆ ದೇವ್ರ ಆಶೀರ್ವಾದನೋ ಏನೋ. ನೀವಂತೂ ಸಂದಕ್ಕೆ ಹೆಂಗೋ ಬೆಳಿತಿದ್ರ ಮ್ಯಾಲ್ಗಡಿಕೆ. ಚಂದಕೈತ್ ಬಿಡು. ಈಗೆಲ್ಲ ಪೂಜೆ ಮುಗಿಸ್ಕೊಂಡು ಇನ್ನೊಂದಿದ್ದ ದೇವಸ್ಥಾನ ಓಡಾಡಿಸ್ಕೊಬಿಟ್ಟು ಬರೋಣ ಅಂತ ಹೊಂಟಿದ್ದೀವಿ ಕಣಕ್ಕ. ಸ್ವೀಟು ತಗೊಬಿಟ್ಟು ಬಂದು ಕೊಡ್ತೀನಿ ರೀ ಎಲ್ರಿಗೂ. ಸ್ವೀಟ. ನಾನು ಒಂದಕ್ಕಿಂತ ರಾತ್ರಿಗೆಲ್ಲ ಕರೆದ್ಬಿಟ್ಟು ಸ್ವೀಟು ಗೀಟು ಎಲ್ಲ ಕೊಟ್ಬಿಟ್ಟು ಅರಸಿನ ಕುಂಕುಮ ಕೊಡೋಣ ಕಾರ್ ತಗೊಬಿಟ್ಟು ಬರೋದಕ್ಕೆ ಅಂತ ಅನ್ಕೋತಾ ಇದ್ದೆ. ಹೆಂಗೋ ಮಂತಕ್ಕೆ ಬಂದಿದ್ದೀರಲ್ಲ, ಈ ರೀ ಸ್ವೀಟೇ ತಗೊಬಿಟ್ಟು ಬಂದ್ಬಿಟ್ಟು ಕೊಡ್ತೀನಿ.
ಪರವಾಗಿಲ್ಲ ಪರವಾಗಿಲ್ಲ ಬಿಡಿ. ಪಾಪ ಎಲ್ಲೋ ಹೊಂಟಿದ್ದೀರಾ ದೇವಸ್ಥಾನಕ್ಕೆ ಅಂತ ಅನ್ನಿಸ್ತದೆ. ಹೋಗ್ಬಿಟ್ಟು ಓಡಾಡ್ಸ್ಕೊಂಬಿಟ್ಟು ಬರ್ರಿ, ಸಂಜೆ ನೀ ಬರ್ತೀವಿ. ಆದರೆ ಕಾರ್ ಮಾತ್ರನೂ ಏ ಬಿಡತ್ತ, ಭಾಳ ಸಂದಕೈತೆ. ನೋಡ್ತಿದ್ರೆ ಕಣ್ಣು ಕುಕ್ಬೇಕು ಹಂಗೈತೆ. ಸಾವ್ಕಾರ್ರ ಮನೆಗೊಂದು ಇಲ್ಲ ಇಂಥ ಕಾರು, ಅಂಥ ಕಾರ್ ಐತೆ. ಯಪ್ಪ, ಪಾಪ ವಾಳ್ರಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ದೀರಾ, ಇನ್ನು ಮೋದಿದಾಗ ನಾವ್ಯಾಕೆ. ಏನಾಯ್ತು ಇಷ್ಟು ದೊಡ್ಡ ಕಾರ್ ತಂದವ್ರೆ, ಲೆಕ್ಕ ಅಕ್ಕ ಯಾರು ತಂದಿಲ್ಲ ಊರಾಗೆ ಅಂಥ ಕಾರ್ ತಂದವ್ರೆ. ಯಪ್ಪ 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 ಯಪ್ಪ, ನೋಡಿ ತಿಮ್ಮಕ್ಕಂಗೆ ಎಲ್ರಿಗೂ ಹೇಳೋಣ. ಏನೋ ಏನೋ ಅಂತಿದ್ಲಲ್ಲ, ಅವಳು ಯೋಗ್ಯತೆಗೆ ಎಲ್ಲ ಆಯ್ತದೆ ಅಂತ ಹೇಳ್ಬಿಟ್ಟು ಆಡ್ಕೊತಿದ್ಲಲ್ಲ, ನೋಡಿ ಹೇಳೋಣ. ನೋಡಿ ಸರ್ನ ಅಮ್ಮ, ಇನ್ನು ಹೆಜ್ಜೆರ ಬಾಯಿಗೆ ಬಿದ್ದೈತೆ ಅಂದರೆ ಊರಿಗೆಲ್ಲ ಬಿದ್ದಂಗೆ ಏನಿಯ ಬಿಡು ವಿಷಯ. ಅಮ್ಮ, ಅಪ್ಪ, ಚಿಕ್ಕಮ್ಮ, ಬರ್ರಿ ಎಲ್ಲರೂ ಕಾರ್ ಹತ್ರ ನಿಂತ್ಕೊ ಬರ್ರಿ, ನಾನು ಚೆನ್ನಾಗಿ ಫೋಟೋಸ್ ತೆಗಿತೀನಿ ಒಂದು ಸ್ವಲ್ಪ. ಹಾ ಬರ್ರಿ ತೆಗಿಸ್ಕೊಳ್ಳೋಣ ಬರ್ರಿ. ಅಮ್ಮ ಹಂಗೆ ನಿಂತ್ಕೊಳ್ಳಿ, ಸ್ಮೈಲ್. ಕಾರು ಎಲ್ಲನೂ ಕಾಣಿಸ್ಬೇಕಣಮ್ಮ. ಅಪ್ಪ ಒಂಚೂರು ಹಿಂಗೆ ನೊಕ್ಕೊಂಡು ಹತ್ರಕ್ಕೆ ಬಾಯಿಲಿ. ಹಂಗೆ ಇರಿ. ಲೇ ಮಗಳೇ, ಸಂದಕ್ಕೆ ತೆಗಿ, ಕಾರು ಗೀರು ಎಲ್ಲನೂ ಕಾಣಿಸ್ಬೇಕು. ಹಿಂದೆಗಡೆ ನಮ್ಮ ಕಾರ್ ಕಲ್ಲರು ಎಲ್ಲ ಕಾಣಿಸ್ಬೇಕು, ಅಷ್ಟು ಸಂದಕ್ಕೆ ತೆಗಿ ನೀನು. ನಾನು ಹಾಕೊಂಡ್ಲೇಬೇಕು, ವಾಟ್ಸಪ್ಪಾಗಿ ಸ್ಟೇಟಸ್ಗೆಲ್ಲ ಹಾಕಬೇಕು. ಪಟ ತೆಗೆದ್ಬಿಟ್ಟು ಫೋಟೋಸ್ ಎಲ್ಲನೂ ಕಳಿಸು. ಊರು ಜನ ಎಲ್ಲ ನೋಡಿ ಹುರ್ಕಂಡು, ಊರು ಮುಂದಾಸೆನೇ ಕರ್ಕೊಂಡು ಹೋಗು ಕಾರಾಗ ನೀನು. ನೋಡಲಿ ಊರಲ್ಲೆಲ್ಲನೂ ನಮ್ಮನ್ನ ಎಲ್ಲ ಹೆಂಗೆ ಆಡ್ಕೊಳ್ತಾ ಇದ್ರಲ್ವೇ, ಹಾಗೆ ಸಾವುಕಾರ ಮನೆ ಮುಂದೆ ಹಾಸಿ ಹಂಗೆ ಹೋಗಿ ಅವ್ರ ಮನೆ ಮುಂದೆ ಗೇಟ್ ಹತ್ರ ಒಂದ್ಸಲ ಬ್ರೇಕ್ ಹಾಕಿ ಆಮೇಲೆ ಇನ್ನೊಂದ್ಕಿತ ಆರನ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು ಮಗಳೇ. ಅವಾಗೇನೇ ನನಗಂತೂ ನೆಮ್ಮದಿ ಆಗೋದು. ಅವ ಏನು ಹೊಸಿ ನಮಗೆ ಕಾಟ ಕೊಟ್ಟವನಿ ಅನ್ಕಂಡ ಬೋಲ್ ಕಾಟ ಕೊಟ್ಟವನಿ. ತೆಗಿ ಅಮ್ಮ, ವಟ ಅಂತಾನೆ ಇರ್ತೀನಿ. ನಿಂತ್ಕೊಳ್ಳಮ್ಮ ನಿಮಿಷ, ತೆಗಿತಿಲ್ವೇ ಇಲ್ಲಿ? ಇರು ವಿಡಿಯೋ ಮಾಡ್ತಾ ಇದ್ದೀನಿ, ಹಂಗೆ ಇರು. ಹಂಗೆ ಇರು. ಚೆನ್ನಾಗಿ ಬರ್ತಾ ಹಂಗೆ ವಿಡಿಯೋನೇ ಮಾಡ್ತೀನಿ. ಬಿಡಮ್ಮ, ನೀನು ಯೋಸ್ ತೆಗಿತೀಯಾ, ಯೋಸ್ ತೆಗೆದ್ರು ಅಷ್ಟೇನಿಯ. ನನ್ನ ಫೋನ್ಗೆ ಒಂದು ಫೋಟೋ ಕಳಿಸಿ ಸಾಕು, ಹಾಕತ್ತೀನಿ. ಆಯ್ತು, ಪೂಜೆ ಹಬ್ಬದ ಶುಭಾಶಯಗಳು ಅಂತ ಹೇಳ್ಬಿಟ್ಟು ಶಾನೆ ಫೋಟೋ ಗಿಟ್ಟ ಏನಕ್ಕೆ ಒಂದು ಹಾಕೊಂಡ್ರೆ ಎಲ್ಲರಿಗೂ ಗೊತ್ತಾಗಕ್ಕಿಲ್ವಾ? ಈಗ ನಾವು ಕಾರ್ ತಗೊಂಡು ಹೋದ್ರೆ ನೀ ಎಲ್ರಿಗೂ ಗೊತ್ತಾಯ್ತದೆ. ಹಂಗೆ ನಿಂತ್ಕೊಂಡ್ರೆ ಸೆಲ್ಫಿ ತೆಗಿತೀನಿ. ಅಮ್ಮ ಹಂಗೆ ಸ್ಮೈಲ್. ಕಾರ್ ಕಾಣ್ತಿಲ್ವೇ? ಇವ್ ಮ್ಯಾಲ್ಗಡಿಕೆ ಫೋನ್ ಕಾಣಿಸ್ತದೆ, ಕಾರು ಗೀರು ಎಲ್ಲನೂ. ಬರೀ ನಮ್ಮ ಮಕ್ಕಳು ತೆಗಿಯಕ್ಕೆ ಏನಕ್ಕೆ ಇಲ್ಲ? ಹೊಸಿ ಮುಂದೆ ನಿಂತ್ಕೊಂಡ್ರೆ ಇನ್ನೂ ಸಣ್ಣ ಕಾಣಿಸ್ತದೆ. ಹೊಸಿ ಮುಂದೆ ನಿಂತ್ಕ. ಕಾಣಿಸ್ತಾ ಇತ್ತೇಳಮ್ಮ, ನಾನು ವೈಟಾಗಿ ನಿಂತ್ಕೊಂಡಿದ್ದೀನಲ್ಲ ಇಲ್ಲಿ ನಿನಗೆ ಅಲ್ಲಿಂದ ಕಾಣಿಸ್ತಿಲ್ಲ ಅಷ್ಟೇನೆ. ಇಲ್ಲಿಂದ ಕಾರು ಗೀರು ಎಲ್ಲನೂ ಕಾಣಿಸ್ತಾ ಐತೆ. ಇರು, ತೆಗಿ ಹಂಗೇನೆ. ಬರ್ರಿ. ಚಿಕ್ಕಮ್ಮ, ನೋಡಿರಿ ದೇವ್ರ ಸಾಮಾನೆಲ್ಲ ತಗೊಬಿಟ್ಟು ಬರ್ರಿ. ಹಂಗೇನೆ ಎಲ್ಲ ಕಾರ್ ಒಳಗಡೆ ಕಿಕ್ಬಿಡ್ರಿ, ಎಲ್ಲ ತಗೊಂಡು ಹೋಗೋಣ. ನಾನು ಕಾರ್ ಸ್ಟಾರ್ಟ್ ಮಾಡ್ತೀನಿ, ಕಾರ್ ಒಳಗಡೆ ಕುತ್ಕೊಂಡಪ್ಪ. ಬರ್ರಿ, ಬರ್ರಿ ಅಮ್ಮ, ನಡೀರಿ. ನೋಡಿರಮ್ಮಿ ತಡ ಆಯ್ತದ ತಿರ್ಗಾ ಆಮೇಕಿಂದ. ಹಿಂಗಾಡ ಅಂತ ಹೇಳ್ಬಿಟ್ಟು ತಿರುಗಿ ಟೇಮ್ ಆಯ್ತದೆ. ಬರೋ ಅಷ್ಟೊತ್ತಿಗೆ ತಿರ್ಗಾ ಗೊತ್ತಲ್ಲಿ ಕತ್ಲಾಗೋಯ್ತದೆ. ನೋಡಿರಿ ಒಳ್ಡನ. ಇರ್ರಿ, ದೇವ್ರ ಸಾಮಾನೆಲ್ಲ ತಗೊಬಿಟ್ಟು ಬರ್ತೀನಿ. ಎಲ್ಲ ತೆಂಗಿನಕಾಯಿ ಹೂವು ಎಲ್ಲ ತಗೊಂಡಿದ್ವಲ್ಲ, ಸುಲ್ಸಿರೋ ಹಂಗೆ ಅವೆ ಎಲ್ಲ ಬ್ಯಾಗ್ ಹಾಕೊಂಡು ಎತ್ಕೊಬಿಟ್ಟು ಬರ್ತೀನಿ ರೀ. ಹೆಂಗೋ ಒಳ್ಳೆ ಟೈಮ್ ಇವಾಗ. ಈ ಟೈಮಾಗ ಹೊಂಟ್ರೇನಿಯ ಚೆನ್ನಾಗಿರೋದು. ಬಂದೇ ಇರಿ. ಮೈಸೂರಾಗ ಲೈಟಿಂಗ್ಸ್ ತೋರಿಸ್ಕೊಂಡು ಹಂಗೇನಿಯ ಇದು ಲೈಟಿಂಗ್ಸು, ಆಮೇಲೆ ಚಾಮುಂಡಿ ಬೆಟ್ಟ ಎಲ್ಲ ಓಡಾಡ್ಕೊಂಡ್ಬಿಟ್ಟು ಬರೋ ನಮ್ಮಿ. ಈಗೆಲ್ಲ ಹೆಂಗಿದ್ರು ಮುಗ್ದೋಗ್ಬಿಟ್ಟೈತಲ್ಲ ದಸರಾ ಎಲ್ಲನೂ. ಈಗ ಜನನೂ ಕಮ್ಮಿ ಇರ್ತಾರೆ, ಹಂಗೆ ಓಡಾಡ್ಕೊಂಡ್ಬಿಟ್ಟು ಬರ್ಬೋದಲ್ವೇ? ಆರಾಮಾಗಿ ಓಡಾಡ್ಕೊಂಡ್ಬಿಟ್ಟು ಬರ್ಬೋದು ಹೇಳಮ್ಮ, ಏನು ತೊಂದರೆ ಇಲ್ಲ. ಈಗ ಬೆಳಿಗ್ಗೆನೆ ಹೊಂಟಿದೀವ, ರಾತ್ರಿ ಅಷ್ಟೊತ್ತಿಗೆ ಮನೆಗೇನೇ ಇರ್ಬೋದು. ನಾನು ಓಡಿಸ್ತೀನಿ ಬಾಮ. ಅಯ್ಯೋ, ನೀನು ಯಾಕೆ ತಲೆ ಕೆಡ್ಸ್ಕೊಂತೀಯ? ಚಾಮುಂಡಿ ಬೆಟ್ಟ ನೋಡ್ಕೊಂಡು, ಅರಮನೆ ನೋಡ್ಕೊಂಡು, ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ನಿಧಾನಕ್ಕೇನಿಯ ಬರೋಣ. ಇಷ್ಟು ದಿನ ಕಷ್ಟಪಟ್ಟರೆ ಸಾಕು, ಇನ್ನು ಮುಂದೆ ನೆಮ್ಮದಿಯಾಗಿರೋಣ.